ಹಲೋ ಹಾಯ್ ವೆಲ್ಕಮ್ ಟು ಚಂದು ಸ್ಟೋರೀಸ್. ಟೈಟಲ್ನಿಂದಲೇ ಯಕ್ಕ ಸಿನಿಮಾ ಬಹು ನಿರೀಕ್ಷೆಯನ್ನು ಹುಟ್ಟಾಕಿದೆ. PRK ಪ್ರೊಡಕ್ಷನ್, KRG ಸ್ಟುಡಿಯೋಸ್ ಆ್ಯಂಡ್ ಜಯಣ್ಣ ಫಿಲ್ಮ್ಸ್ ಒಟ್ಟಾಗಿ ಚಿತ್ರ ನಿರ್ಮಾಣ ಮಾಡುತ್ತಿರುವ ನಿರೀಕ್ಷೆ ಹೆಚ್ಚಿಸಿದೆ. ಯುವರಾಜ್ ಕುಮಾರ್ ಮತ್ತೊಮ್ಮೆ ಆಕ್ಷನ್ ಹೀರೋ ಆಗಿ ಅಬ್ಬರಿಸಲು ಬರುತ್ತಿದ್ದಾರೆ. ಕಳೆದ ವರ್ಷ ರಾಜ್ಯೋತ್ಸವ ಸಂಭ್ರಮದಲ್ಲಿ ಯಕ್ಕ ಸಿನಿಮಾ ಘೋಷಣೆಯಾಯಿತು. ನವೆಂಬರ್ ಕೊನೆಗೆ ಚಿತ್ರ ಸೆಟ್ ಏರಿತು. ಚಿತ್ರದಲ್ಲಿ ಸಂಜನಾ ಆನಂದ ಹಾಗೂ ಸಂಪಾದನಾ ನಾಯಕಿಯಾಗಿ ನಟಿಸಿದ್ದಾರೆ. ರತ್ನನ್ ಪ್ರಪಂಚ ಬಳಿಕ ಉತ್ತರಾಖಂಡ ಸಿನಿಮಾ ಆರಂಭಿಸಿದ ರೋಹಿತ್ ಪದಕಿ ಅದನ್ನು ಪಕ್ಕಕ್ಕಿಟ್ಟು ಯಕ್ಕ ಚಿತ್ರಕ್ಕೆ ಕೈಗೊಂಡಿದ್ದಾರೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಜೂನ್ 6ರಂದು ಯಕ್ಕ ಸಿನಿಮಾ ರಿಲೀಸ್ ಮಾಡುವುದಾಗಿ ಹೇಳಲಾಗಿದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ಸಿನಿಮಾ ಶೂಟಿಂಗ್, ಪೋಸ್ಟ್ ಪ್ರೊಡಕ್ಷನ್ ಮತ್ತು ಪ್ರಮೋಷನ್ ಪ್ಲಾನ್ ಮಾಡಲಾಗುತ್ತಿದೆ. ಅತುಲ್ ಕುಲಕರ್ಣಿ ಹಾಗೂ ರಾಮದೇವ್ ಶೆಟ್ಟಿ ಮತ್ತು ಶ್ರುತಿ ಕೃಷ್ಣ ಸೇರಿದಂತೆ ಕಲಾವಿದರು ನಟಿಸಿದ್ದಾರೆ. ಇದೀಗ ಆದಿತ್ಯ ತಂಡವನ್ನು ಸೇರಿಕೊಂಡಿದ್ದಾರೆ. ನಟ ಆದಿತ್ಯ ಕೂಡ ಯಕ್ಕ ಚಿತ್ರದಲ್ಲಿ ನಟಿಸಿದ್ದಾರೆ. ರೋಹಿತ್ ಪದಕಿ ತಮ್ಮ ಸಿನಿಮಾಗಳಲ್ಲಿ ಪ್ರತಿ ಪಾತ್ರವನ್ನು ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ಇದೀಗ ಆದಿತ್ಯ ಅವರಿಗೆ ಒಂದೊಳ್ಳೆ ಪಾತ್ರ ಸಿದ್ಧವಾಗಿದೆ. ಈಗಾಗಲೇ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಸುದ್ದಿ ಬಂದಿದೆ. 5D ಹಾಗೂ ಕಾಂಗರ್ ಎಂಬ ಚಿತ್ರಗಳಲ್ಲಿ ಅವರು ನಟಿಸಿದರು. ಆದರೆ ಅದು ದೊಡ್ಡ ಸಕ್ಸಸ್ ಸಿಗಲಿಲ್ಲ. 20 ವರ್ಷಗಳ ಬಳಿಕ ಆದಿತ್ಯ ಚಿತ್ರರಂಗ ಪ್ರವೇಶಿಸಿದರೆ ಡೆಡ್ಲಿ ಸೋಮ ಬಿಟ್ಟರೆ ಅವರ ಕರಿಯರ್ನಲ್ಲಿ ಯಾವುದೇ ಅಂತಹ ಸಕ್ಸಸ್ ಕೊಡುವಂತಹ ದೊಡ್ಡ ಸಿನಿಮಾ ಯಾವುದು ಬರಲಿಲ್ಲ. ಇವತ್ತಿಗೂ ಆ ಡೆಡ್ಲಿ ಆದಿತ್ಯ ಅಂತಲೇ ಇವರನ್ನು ಜನ ಗುರುತಿಸ್ತಾರೆ. ಈ ಬಾರಿ ಯುವರಾಜ್ ಕುಮಾರ್ ಚಿತ್ರದಲ್ಲಿ ಯಾವ ರೀತಿಯ ಪಾತ್ರ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಆಕ್ಷನ್ ಸೀಕ್ವೆನ್ಸ್ ಚಿತ್ರೀಕರಣ ಇತ್ತೀಚೆಗೆ ನಡೆದಿತ್ತು. ಇನ್ನು ಯಕ್ಕ ತಂಡ ಬಿಡುವಿನ ವೇಳೆ ಯಕ್ಕ ಸಿನಿಮಾದ ಮಾರ್ ಸಾಂಗ್ ರಿಲೀಸ್ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸಂತೋಷ್ ಆನಂದ ನಿರ್ದೇಶನದ ಯುವ ಚಿತ್ರದ ಮೂಲಕ ಅಣ್ಣವರ ಮೊಮ್ಮಗ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದರು. ಡ್ಯಾನ್ಸ್ ಸ್ಟಂಟ್ ಮೂಲಕ ಮೋಡಿ ಮಾಡಿದರು. ಹಾಗಾಗಿ ಎರಡನೇ ಚಿತ್ರದ ಕೂಡ ಮಾಸ್ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಶಿವಾಜಿನಗರದ ಫೋಟೋಶೂಟ್ ನಡೆಸಿ ಸಿನಿಮಾ ಘೋಷಣೆ ಮಾಡಲಾಗಿದೆ. ಇದೀಗ ಸಿನಿಮಾ ಚಿತ್ರೀಕರಣ ಅರ್ಧಕ್ಕೆ ಮುಗಿದಿದೆ. ಸೈನಿಂಗ್ ಆಫ್ ಚಂದು ಸ್ಟೋರೀಸ್.